ಇದು ಸುಮಾರು 5,000 ವರ್ಷಗಳ ಹಿಂದಿನ ಕತೆ. 7 ಬೆಟ್ಟಗಳ ಅಧಿಪತಿಯಾದ ವೆಂಕಟೇಶ್ವರನು ದೇವಿ ಅಲಮೇಲು ಮಂಗಮ್ಮನ ದರ್ಶನಕ್ಕಾಗಿ ಮಹಾ ತಪಸ್ಸು ಮಾಡಿದನು. ವೆಂಕಟೇಶ್ವರನು 2 ಪವಿತ್ರ ಸ್ಥಳಗಳಲ್ಲಿ 2 ಬಾರಿ ತಪಸ್ಸು ಮಾಡಿದನು. ಒಂದು ಪವಿತ್ರ ಸ್ಥಳದಲ್ಲಿ 10 ವರ್ಷ ಮತ್ತು 12 ವರ್ಷಗಳ ಕಾಲ ಇನ್ನೊಂದು ಸ್ಥಳದಲ್ಲಿ. ಒಟ್ಟಿನಲ್ಲಿ 22 ವರ್ಷಗಳ ಕಾಲ ವೆಂಕಟೇಶ್ವರನು ಊಟ ನಿದ್ರೆ ಇಲ್ಲದೆ ತಪಸ್ಸು ಮಾಡಿದ. ಅವನು ತನ್ನ ಎಲ್ಲಾ ಭಕ್ತರಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಈ ಕಠಿಣ ತಪಸ್ಸನ್ನು ಮಾಡಿದನು. ಅವನ ಸಮರ್ಪಿತ ತಪಸ್ಸಿಗೆ ಸಂತೋಷವಾಗಿ ದೇವಿ ಅಲಮೇಲು ಮಂಗಮ್ಮ ಉದ್ದತ ಉದ್ದೇಶಕ್ಕಾಗಿ ಮತ್ತು ಇಡೀ ಮಾನವ ಕುಲದ ಯೋಗಕ್ಷೇಮಕ್ಕಾಗಿ ಕಾಣಿಸಿಕೊಂಡಳು. ಶ್ರೀದೇವಿ ಅಲಮೇಲು ಮಂಗಮ್ಮ ಕರುಣೆಯ ಕಾಮಧೇನುವಂತೆ. ಅವಳು ದೀರ್ಘಕಾಲ ವರವನ್ನು ನೀಡುವವಳು. ಆಕೆಯ ಕೈಗಳು ಕಲ್ಪವೃಕ್ಷವಾಗಿ ತನ್ನ ಅಸಂಖ್ಯಾತ ಭಕ್ತರ ಆಸೆಗಳನ್ನು ಪೂರೈಸುವ ಉದ್ಧಾರವಾಗಿವೆ. ಅವಳ ಸ್ವರ್ಗೀಯ ಹೃದಯದಿಂದ ಹರಿಯುವ ಕರುಣೆಯು ಪವಿತ್ರ ಅಮೃತದಂತೆ. ತಾಯಿಯ ದಿವ್ಯ ಮುಖವು ಪೂರ್ಣ ವೈಭವದಲ್ಲಿ ಚಂದ್ರನನ್ನು ಹೋಲುತ್ತದೆ. ಅವಳು ಎಲ್ಲಾ ಕಲೆಗಳ ಮೂಲವಾಗಿದ್ದಾಳೆ. ಹಲವು ವೈಭವಗಳಿಂದ ಗುಣಗಳಿಂದ ಭವ್ಯವಾಗಿ ಬೆಳಗುತ್ತಿರುವ ತಾಯಿ ಅಲಮೇಲು ಮಂಗಮ್ಮನ ದರ್ಶನದ ದಿವ್ಯ ಕಥೆಯನ್ನು ಇಂದು ನಾವು ತಿಳಿಯೋಣ. ತಿರುಚಾನೂರು ತಿರುಪತಿಯಲ್ಲಿರುವ ಪವಿತ್ರ ಸ್ಥಳವಾಗಿದ್ದು, ದೇವಿ ಅಲಮೇಲು ಮಂಗಮ್ಮ ಶ್ರೀನಿವಾಸ ದೇವರ ದೈವಿಕ ಪತ್ನಿಯಾಗಿ ಕಾಣಿಸಿಕೊಂಡಿದ್ದಾಳೆ. ದೇವಿ ಅಲಮೇಲು ಮಂಗಮ್ಮನಿಗೆ ಸಮರ್ಪಿತವಾದ ದೇವಾಲಯವನ್ನು ಅಲಮೇಲು ಮಂಗಪಟ್ಟಣ ಅಥವಾ ಶ್ರೀ ಪದ್ಮಾವತಿ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಶುಕ ಮಹರ್ಷಿಯು ಇಲ್ಲಿ ಆಶ್ರಮವನ್ನು ಹೊಂದಿದ್ದನೆಂದು ಹೇಳಲಾಗುತ್ತದೆ. ಪದ್ಮ ಸರೋವರ ಎಂದು ಕರೆಯಲ್ಪಡುವ ದೇವಾಲಯದ ಒಳಗೆ ಸುಂದರವಾದ ಸರೋವರವಿದೆ. ಈ ಸರೋವರದ ಮಧ್ಯದಲ್ಲಿ ಶ್ರೀ ಮಹಾಲಕ್ಷ್ಮಿಯು ಸ್ವರ್ಣಕಮಲದಲ್ಲಿ ಕಾಣಿಸಿಕೊಂಡಿದ್ದಾಳೆ ಎಂದು ಹೇಳಲಾಗುತ್ತದೆ ಮತ್ತು ಅದರಿಂದ ಅವಳನ್ನು ಪದ್ಮಾವತಿ ಎಂದು ಅಲಮೇಲು ಮಂಗಮ್ಮ ಎಂದು ಕರೆಯಲಾಗುತ್ತದೆ. ಪದ್ಮ ಎಂದರೆ ಕಮಲ ಮತ್ತು ವತಿ ಎಂದರೆ ದೇವಿ. ಪದ್ಮಾವತಿ ಎಂದರೆ ಕಮಲದಿಂದ ಕಾಣಿಸಿಕೊಂಡ ದೇವಿ ಮತ್ತು ತಮಿಳಿನಲ್ಲಿ ಅಲಮೇಲು ಮಂಗ ಎಂದರೆ ಕಮಲದ ಮೇಲೆ ಹೊಳೆಯುತ್ತಿರುವ ದೈವಿಕ ಮಹಿಳೆ ಎಂದು ಅರ್ಥ. ತಿರುಚಾನೂರು ತಿರುಮಲ ಕ್ಷೇತ್ರದಷ್ಟು ಹಳೆಯದು. ಹಾಗೆಯೇ ತಿರುಚಾನೂರು ವೆಂಕಟಾಚಲದಂತೆಯೇ ಭವ್ಯವಾಗಿದೆ. ತಿರುಚಾನೂರಿನಲ್ಲಿರುವ ಪ್ರಧಾನ ದೇವತೆ ಶ್ರೀ ಅಲಮೇಲು ಮಂಗಮ್ಮ. ಅವಳು ಶ್ರೀ ವೆಂಕಟೇಶ್ವರನಂತೆಯೇ ದಯೆ ಮತ್ತು ಶಕ್ತಿಶಾಲಿ. ಶ್ರೀ ವೆಂಕಟೇಶ್ವರನು ವೈಕುಂಠದಿಂದ ಭೂಮಿಗೆ ಇಳಿದು ಬಂದದ್ದು ತನ್ನ ಭಕ್ತರಿಗಾಗಿ ಮಾತ್ರ. ಭೃಗು ಮಹರ್ಷಿಯ ಕತೆ ನಮ್ಮೆಲ್ಲರಿಗೂ ತಿಳಿದೇ ಇದೆ. ಒಮ್ಮೆ ಭೃಗು ಮಹರ್ಷಿಯು ವೈಕುಂಠಕ್ಕೆ ಬಂದು ದೇವಿ ಲಕ್ಷ್ಮಿಯೊಂದಿಗೆ ಭಗವಂತನನ್ನು ನೋಡಿದನು. ಅವನು ಕೋಪಗೊಂಡು ಭಗವಂತನ ವಕ್ಷಸ್ಥಳವನ್ನು ಒದ್ದನು. ಅದನ್ನು ದೇವಿ ಲಕ್ಷ್ಮಿ ನೆಲೆಸಿರುವ ಸ್ಥಳವಾಗಿತ್ತು. ಇದನ್ನು ನೋಡಿದ ಲಕ್ಷ್ಮಿಯು ಅಸಮಾಧಾನಗೊಂಡು ವೈಕುಂಠವನ್ನು ತೊರೆದಳು. ವಿಷ್ಣುವು ಕೆಲವು ವರ್ಷಗಳ ಕಾಲ ಶ್ರೀ ಮಹಾಲಕ್ಷ್ಮಿಯಿಂದ ಬೇರ್ಪಟ್ಟಿದ್ದನು. ವೈಕುಂಠವನ್ನು ತೊರೆದ ಶ್ರೀ ಮಹಾಲಕ್ಷ್ಮಿಯನ್ನು ಸಮಾಧಾನಪಡಿಸಲು ಅವರು ಈ ಭೂಮಿಯಲ್ಲಿ ಕಾಣಿಸಿಕೊಂಡರು. ಶ್ರೀ ಮಹಾಲಕ್ಷ್ಮಿಯು ಕೋಲಾಪುರದಲ್ಲಿ ಕಾಣಿಸಿಕೊಂಡಳು ಮತ್ತು ತನ್ನ ಭಕ್ತರನ್ನು ಆಶೀರ್ವಾದಿಸಲು ಅಲ್ಲಿಯೇ ಇದ್ದಳು. ಶ್ರೀನಿವಾಸನು ಕೋಲಾಪುರ ಕ್ಷೇತ್ರಕ್ಕೆ ಹೋಗಿ ದೇವಿ ಲಕ್ಷ್ಮಿಯನ್ನು ಮೆಚ್ಚಿಸಲು 10 ವರ್ಷಗಳ ಕಾಲ ತಪಸ್ಸು ಮಾಡಿದನು. ಅವನ ತಪಸ್ಸಿನಿಂದ ದೇವಿಯು ಸಂತುಷ್ಟಳಾಗಲಿಲ್ಲ. ಭಗವಂತನು ಆಕಾಶವಾಣಿಯನ್ನು ಕೇಳಿದನು. ಅದು ದೇವಿಯು ಇಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಮತ್ತು ಪದ್ಮ ಸರೋವರದ ದಡದಲ್ಲಿ ತನ್ನ ಆಸೆಯನ್ನು ಪೂರೈಸುವುದಾಗಿ ಘೋಷಿಸಿತು. ಆಕಾಶವಾಣಿಯನ್ನು ಕೇಳಿದ ಶ್ರೀ ವೆಂಕಟೇಶ್ವರನು ತಿರುಚಾನೂರಿಗೆ ಬಂದನು. ಶ್ರೀ ವೆಂಕಟೇಶ್ವರನು ಸುವರ್ಣಮುಖಿ ನದಿಯ ಬಳಿ ತನ್ನ ಕೈಯಿಂದಲೇ ಪದ್ಮ ಸರೋವರವನ್ನು ರಚಿಸಿದನು ಮತ್ತು 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿದನು. ಕಾರ್ತಿಕ ಪಂಚಮಿಯ ಶುಕ್ರವಾರದಂದು ಅಭಿಜಿತ್ ಲಗ್ನದಲ್ಲಿ ಉತ್ತರ ಆಷಾಢ ನಕ್ಷತ್ರದಂದು ಪದ್ಮ ಸರೋವರದ ಮಧ್ಯದಲ್ಲಿ 1000 ದಳಗಳ ಕಮಲದ ಮೇಲೆ ಶ್ರೀ ಮಹಾಲಕ್ಷ್ಮಿ ಕಾಣಿಸಿಕೊಂಡಳು. ಶ್ರೀ ಮಹಾಲಕ್ಷ್ಮಿಯು ಶ್ರೀನಿವಾಸ ದೇವರ ಎದೆಯ ಮೇಲೆ ಸ್ಥಾಪಿಸಲಾಯಿತು. ದೇವಿ ಪದ್ಮಾವತಿ ಕಾಣಿಸಿಕೊಂಡ ನಂತರ ಮತ್ತು ತನ್ನ ಎದೆಯ ಮೇಲೆ ಇರಿಸಿಕೊಂಡ ನಂತರ ಶ್ರೀನಿವಾಸನು ತಿರುಮಲ ಬೆಟ್ಟಗಳನ್ನು ಹತ್ತಿ ಅಲ್ಲಿ ವೆಂಕಟಾಚಲದಲ್ಲಿ ನೆಲೆಸಿದನು. ತಾಯಿಯು ಹುಟ್ಟಿದ ಸ್ಥಳದಲ್ಲಿ ಪ್ರಾರ್ಥನೆಯನ್ನು ಸ್ವೀಕರಿಸಬೇಕೆಂದು ಸ್ವರ್ಗದಿಂದ ಬಂದ ಎಲ್ಲಾ ದೇವರುಗಳು ಪ್ರಾರ್ಥಿಸಿದರು. ಅದಕ್ಕೆ ಶ್ರೀ ಮಹಾಲಕ್ಷ್ಮಿಯು ಸಮರ್ಥಿಸಿ ಹೇಳಿದಳು, ನಾನು ಇಲ್ಲಿ ಸ್ವತಂತ್ರವಾಗಿ ವೀರಲಕ್ಷ್ಮಿಯಾಗಿ ಭಕ್ತರ ಪೂಜೆಯನ್ನು ಸ್ವೀಕರಿಸುತ್ತೇನೆ ಮತ್ತು ತಿರುಮಲದಲ್ಲಿ ಸಲ್ಲಿಸುವ ಎಲ್ಲ ಆಚರಣೆಗಳು, ಸೇವೆಗಳು ಮತ್ತು ಪೂಜೆಗಳನ್ನು ಸಹ ನಾನು ಇಲ್ಲಿ ಸ್ವೀಕರಿಸುತ್ತೇನೆ ಎಂದಳು. ಇಲ್ಲಿ ವೆಂಕಟೇಶ್ವರನಿಲ್ಲದ ಕಾರಣ ಆಕೆಯನ್ನು ವಿರಹಲಕ್ಷ್ಮಿ, ವೀರಲಕ್ಷ್ಮಿ ಮತ್ತು ಸ್ವತಂತ್ರ ಲಕ್ಷ್ಮಿ ಎಂದು ಕರೆಯುತ್ತಾರೆ. ಅವಳು ಮೊದಲು ಭಕ್ತರ ಪ್ರಾರ್ಥನೆ ಮತ್ತು ಆಸೆಗಳನ್ನು ಕೇಳುತ್ತಾಳೆ ಎಂದು ಹೇಳಲಾಗುತ್ತದೆ. ಶ್ರೀ ವೆಂಕಟೇಶ್ವರನ ಎದೆಯ ಮೇಲೆ ವ್ಯೂಹ ಲಕ್ಷ್ಮಿಯಾಗಿ
ಪ್ರತಿಷ್ಠಾಪಿಸಲ್ಪಟ್ಟಿರುವುದರಿಂದ ಶ್ರೀನಿವಾಸ ದೇವರಿಗೆ ತಮ್ಮ ಭಕ್ತರ ಇಷ್ಟಾರ್ಥಗಳನ್ನು ತಿಳಿಸುತ್ತಾಳೆ ಮತ್ತು ಶ್ರೀನಿವಾಸನನ್ನು ಅವರ ಇಷ್ಟಾರ್ಥಗಳನ್ನು ಪೂರೈಸುವುದಾಗಿ ಹೇಳುತ್ತಾಳೆ. ಶ್ರೀನಿವಾಸನು ಎಲ್ಲ ಇಷ್ಟಾರ್ಥಗಳನ್ನು ಕೇಳಿ ಪೂರೈಸುತ್ತಾನೆ ಎಂದು ಹೇಳುತ್ತಾರೆ. ಅದರಿಂದ ಮೊದಲು ದೇವಿ ಪದ್ಮಾವತಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಕಡ್ಡಾಯವಾಗಿದೆ ಮತ್ತು ಮೊದಲು ದೇವಿ ದರ್ಶನವನ್ನು ಹೊಂದಬೇಕು ಮತ್ತು ನಮ್ಮ ಆಸೆಗಳನ್ನು ಅವಳಿಗೆ ತಿಳಿಸಬೇಕು. ಇದರಿಂದ ಅವಳು ನಮ್ಮ ಬಯಕೆಗಳನ್ನು ಶ್ರೀನಿವಾಸ ದೇವರಿಗೆ ತಿಳಿಸುತ್ತಾಳೆ. ಅಂದಿನಿಂದ ಇಲ್ಲಿಯವರೆಗೆ ತಿರುಚಾನೂರಿನಲ್ಲಿರುವ ಪ್ರಧಾನ ದೇವತೆ ಶ್ರೀ ಮಹಾಲಕ್ಷ್ಮಿ. ಅವಳು ಸ್ವತಂತ್ರ ದೇವತೆ. ಆಗಮಶಾಸ್ತ್ರ ಗ್ರಂಥಗಳ ಪ್ರಕಾರ ಪೂಜೆಯನ್ನು ಸ್ವೀಕರಿಸುತ್ತಿದ್ದಾಳೆ. ತಿರುಮಲಕ್ಕೆ ತೀರ್ಥಯಾತ್ರೆಗೆ ಬರುವ ಭಕ್ತರು ಮೊದಲು ತಿರುಚಾನೂರಿಗೆ ಭೇಟಿ ನೀಡುತ್ತಾರೆ ಮತ್ತು ಈ ಹಿಂದೆ ಸ್ವತಃ ಭಗವಂತನಿಂದ ಪೂಜಿಸಲ್ಪಟ್ಟ ಪದ್ಮಾವತಿ ಅಮ್ಮನವರಿಗೆ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಅವಳಿಗೆ ತಿಳಿಸುತ್ತಾರೆ. ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ಭಕ್ತರು ತಮ್ಮ ಯಾತ್ರೆಯು ಪೂರ್ಣಗೊಳ್ಳುತ್ತದೆ ಎಂಬ ಭಾವನೆಯನ್ನು ಭಕ್ತರಲ್ಲಿ ಪಡೆಯುತ್ತಾರೆ. ತಿರುಚಾನೂರಿನಲ್ಲಿ ಕಮಲದ ಮೇಲೆ ಆರಾಮಾಗಿ ಕುಳಿತಿರುವ ದೇವಿ ಅಲುಮೇಲು ಮಂಗಮ್ಮ ಸಮಚಿತ್ತ ಮತ್ತು ಘನತೆಯಿಂದ ದರ್ಶನ ನೀಡುತ್ತಾಳೆ ಮತ್ತು ಆಕೆಯ ಕೈಗಳು ಅಭಯ ಮುದ್ರೆಯನ್ನು ಕಾಣುತ್ತವೆ. ಅವಳು ಸಂಯೋಜಿತ ರೀತಿಯಲ್ಲಿ ಕುಳಿತುಕೊಳ್ಳುತ್ತಾಳೆ ಮತ್ತು ಶಾಂತ ಮತ್ತು ಭರವಸೆಯ ರೀತಿಯಲ್ಲಿ ಭಕ್ತರ ಪ್ರಾರ್ಥನೆಗಳನ್ನು ಕೇಳುತ್ತಾಳೆ. ಶ್ರೀನಿವಾಸನ ಎದೆಯ ಮೇಲೆ ನೆಲೆಸಿ ಶ್ರೀಲಕ್ಷ್ಮಿಯು ಭಕ್ತರ ಎಲ್ಲ ಪ್ರಾರ್ಥನೆಗಳನ್ನು ಪ್ರೀತಿ ಮತ್ತು ಕಾಳಜಿಯಿಂದ ಶ್ರೀನಿವಾಸನಿಗೆ ಸಲ್ಲಿಸುತ್ತಾಳೆ ಮತ್ತು ಅವರ ಭಕ್ತರ ಆಸೆಗಳನ್ನು ಪೂರೈಸಲು ಭಗವಂತನನ್ನು ಮನವೊಲಿಸುವಲ್ಲಿ ಮತ್ತು ಒತ್ತಡವನ್ನು ಹೇರುತ್ತಾಳೆ ಎಂದು ಹೇಳಲಾಗುತ್ತದೆ. ಅದರಿಂದ ಅವಳ ಸಲಹೆಯ ಮಾತುಗಳಿಗೆ ಮಣಿಯುತ್ತಾ ಶ್ರೀನಿವಾಸ ಸರಳ ದರ್ಶನದಿಂದ ಅವರ ಇಷ್ಟಾರ್ಥಗಳನ್ನು ವಿಧಿಯುಕ್ತವಾಗಿ ಪೂರೈಸುತ್ತಾರೆ ಎಂದು ಹೇಳಲಾಗುತ್ತದೆ. ಶ್ರೀ ಮಹಾಲಕ್ಷ್ಮಿಯು ಪಂಚರಾತ್ರ ಆಗಮಶಾಸ್ತ್ರದ ಪ್ರಕಾರ ತಿರುಚಾನೂರಿನಲ್ಲಿ ಸೇವೆಯನ್ನು ಸ್ವೀಕರಿಸುತ್ತಿದ್ದಾಳೆ. ತಿರುಮಲ ಶ್ರೀನಿವಾಸನಂತೆಯೇ ಪ್ರತಿದಿನ ಸುಪ್ರಭಾತ ಸೇವೆ, ಸಹಸ್ರನಾಮ ಅರ್ಚನೆ, ಪದ್ಮಾವತಿ ಪರಿಣಯ, ಡೋಲೋತ್ಸವ, ಏಕಾಂತ ಸೇವೆ ಇರುತ್ತದೆ. ಅಷ್ಟದಳ ಪಾದ ಪದ್ಮ ಆರಾಧನೆಯಂತಹ ಸಾಪ್ತಾಹಿಕ ಆಚರಣೆಗಳನ್ನು ಪ್ರತಿ ಸೋಮವಾರ ನಡೆಸಲಾಗುತ್ತದೆ. ತಿರುಪವಾದ ಸೇವೆಯನ್ನು ಗುರುವಾರ ನಡೆಸಲಾಗುತ್ತದೆ. ಪ್ರತಿ ಶುಕ್ರವಾರದಂದು ಅಭಿಷೇಕ ಮಾಡಲಾಗುತ್ತದೆ. ಶನಿವಾರದಂದು ಸಹಸ್ರ ದೀಪ ಅಲಂಕಾರ ಸೇವೆ, ಪುಷ್ಪಾಂಜಲಿ ಸೇವೆಯನ್ನು ನಡೆಸಲಾಗುತ್ತದೆ. ವೈಶಾಖ ಹುಣ್ಣಿಮೆಯಂದು ವಸಂತ ಉತ್ಸವವನ್ನು ನಡೆಸಲಾಗುತ್ತದೆ. ಜ್ಯೇಷ್ಠ ಮಾಸದಲ್ಲಿ ತೆಪ್ಪೋತ್ಸವ ನಡೆಸಲಾಗುತ್ತದೆ. ಭಾದ್ರಪದ ಮಾಸದಲ್ಲಿ ಪವಿತ್ರೋತ್ಸವ ನಡೆಸಲಾಗುತ್ತದೆ ಮತ್ತು ಕಾರ್ತಿಕ ಮಾಸದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವ ಮತ್ತು ಲಕ್ಷ ಕುಂಕುಮ ಅರ್ಚನೆ ನಡೆಸಲಾಗುತ್ತದೆ. ಶ್ರೀನಿವಾಸನ ಕಾಳಜಿ, ದಯೆ ಮತ್ತು ಕರುಣೆಯಿಂದಾಗಿ ಶ್ರೀ ಅಲುಮೇಲು ಮಂಗಮ್ಮ ಕಾಣಿಸಿಕೊಂಡಿದ್ದಾಳೆ. ಅದರಿಂದ ನಾವು ಅವರಿಬ್ಬರನ್ನು ಪೂಜಿಸಬೇಕು, ಆದರೆ ಅವರು ವಿಭಿನ್ನವಲ್ಲ ಎಂಬುದನ್ನು ಮರೆಯಬಾರದು. ದೇವಿ ಪದ್ಮಾವತಿ ಮತ್ತು ಶ್ರೀನಿವಾಸನ ನಡುವಿನ ಬಾಂಧವ್ಯ ಸೂರ್ಯ ಮತ್ತು ಸೂರ್ಯನ ಕಿರಣಗಳಂತೆ, ಬೆಂಕಿ ಮತ್ತು ಶಾಖೆಯಂತೆ, ಸಾಗರ ಮತ್ತು ಅಲೆಗಳಂತೆ. ಅವರಿಬ್ಬರು ಒಂದೇ, ಬೇರೆಯಲ್ಲ. ಆದರೂ ನಾವು ಇಬ್ಬರಿಗೂ ಪ್ರಾರ್ಥನೆ ಸಲ್ಲಿಸುತ್ತೇವೆ. ಶ್ರೀ ಅಲುಮೇಲು ಮಂಗಮ್ಮ ಶ್ರೀನಿವಾಸ ದೇವರ ಒಡನಾಡಿ ವರವಾಗಿದ್ದಾಳೆ. ಅನ್ನಮಯ ಆಚಾರ್ಯರ ಒಂದು ಸುಂದರವಾದ ಪ್ರಾರ್ಥನೆ ಇದೆ. ಅದರಲ್ಲಿ ಅವರು ಹೀಗೆ ಹೇಳುತ್ತಾರೆ: ಅಮ್ಮ ಅಲುಮೇಲು ಮಂಗಮ್ಮ, ನಿಮ್ಮ ವಾಸಸ್ಥಾನ ಶ್ರೀನಿವಾಸನ ಹೃದಯ ಮತ್ತು ಶ್ರೀನಿವಾಸನನ್ನು ನಿಮ್ಮ ಹೃದಯದಲ್ಲಿ ಯಾವಾಗಲೂ ನೆಲೆಸುತ್ತಾರೆ ಮತ್ತು ನೀವಿಬ್ಬರೂ ಸದಾ ನನ್ನ ಹೃದಯದಲ್ಲಿ ನೆಲೆಸುವಂತೆ ನಾನು ಪ್ರಾರ್ಥಿಸುತ್ತೇನೆ ಎಂದು ಸುಂದರವಾದ ಪ್ರಾರ್ಥನೆ ಇದೆ. ಇದಿಷ್ಟು ತಿರುಚಾನೂರಿನ ದೇವಿ ಪದ್ಮಾವತಿಯ ಕತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.